ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ ಜ್ಞಾನಯೋಗಃ. ಯಥೈಧಾಂಸಿ ಸಮಿದ್ಧೋಗ್ನಿಃ ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಪ್ರಜ್ವಲಿಸುವ ಬೆಂಕಿಯು ಹೇಗೆ ಕಟ್ಟಿಗೆಗಳನ್ನು ಸುಟ್ಟು ಬೂದಿ ಮಾಡುತ್ತದೆಯೋ, ಎಲೈ ಅರ್ಜುನ, ಹಾಗೆಯೇ ಜ್ಞಾನಾಗ್ನಿಯು ಎಲ್ಲ ಕರ್ಮಗಳನ್ನು ಸುಟ್ಟು ಬೂದಿ ಮಾಡುತ್ತದೆ. ಜ್ಞಾನಿಯಾದವನಿಗೆ ಹಲವು ವಿಚಾರಗಳು ಗೋಚರವಾಗುವ ಕಾರಣ ಆತನಿಗೆ ತಾನು ಮಾಡಲು ಯತ್ನಿಸುವ ಕೆಲಸದ ಪೂರ್ವಾಪರ ತಿಳಿಯುತ್ತದೆ. ಅಂದರೆ ತಾನು ಮಾಡುತ್ತಿರುವ ಕೆಲಸದಿಂದ ಆಗುವ ಪರಿಣಾಮ ತಿಳಿಯುವ ಕಾರಣ ಆತ ತಪ್ಪು ಹೆಜ್ಜೆ ಇಡದೆ ಉತ್ತಮ ಜೀವನ ನಡೆಸುತ್ತಾನೆ. ಜ್ಞಾನಿಯಾದವನಿಗೆ ಜೀವನದಲ್ಲಿ ಆಸೆ ಆಕಾಂಕ್ಷೆಗಳು ಇಲ್ಲವಾಗುವುದರಿಂದ ಕೇವಲ ಕರ್ತವ್ಯ ದೃಷ್ಟಿಯಿಂದ ಕೆಲಸ ಮಾಡುವ ಕಾರಣ ಆತ ಯಾವುದೇ ಕರ್ಮ ಬಂಧನದಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ರಾಗ, ದ್ವೇಷ, ಭಯ ಯಾವುದೂ ಇಲ್ಲದ ಕಾರಣ ಮನಸ್ಸು ಯಾವುದೇ ಚಿಂತೆಯನ್ನು ಮಾಡದೆ ವ್ಯಕ್ತಿ ಆನಂದದಿಂದ ಇರುತ್ತಾನೆ. ಬೆಳಕು ಬಂದಾಗ ಕತ್ತಲು ಮಾಯವಾಗುವಂತೆ ಜ್ಞಾನ ದೊರೆತ ವ್ಯಕ್ತಿಯ ತಲೆಯಲ್ಲಿ ಈವರೆಗೂ ಇದ್ದ ಕೆಟ್ಟ ಯೋಚನೆಗೆ ಕಾರಣವಾಗುವ ವಿಷಯಗಳು ಮಾಯವಾಗುವುದರಿಂದ ವ್ಯಕ್ತಿ ಹೊಸ ಚಿಂತನೆಗಳನ್ನು ಮಾಡಲು ಸಾಧ್ಯ. ಯಾವುದೇ ವಿಷಯ ಕಾರ್ಯರೂಪಕ್ಕೆ ಬರಲು ಮೊದಲು ಮಿದುಳಿನಲ್ಲಿ ವಿಷಯ ಉದ್ಭವವಾಗಬೇಕು. ಹೀಗೆ ಉದ್ಭವವಾಗಲು ಈ ಹಿಂದೆ ಆ ಕಾರ್ಯದ ಬಗ್ಗೆ ಅಲ್ಪ ಸ್ವಲ್ಪವಾದರೂ ತಿಳಿದಿರಬೇಕು. ಅಂದರೆ ಪ್ರಾರಬ್ಧ ಕರ್ಮದಿಂದ ಮುಂದುವರೆದ ನಿಯಮದ ಕಾರಣದಿಂದ ಇಂದಿನ ಕರ್ಮ ನಡೆಯುತ್ತಿರುವುದು. ಯಾವಾಗ ಚಿತ್ತದಲ್ಲಿ ಗುಪ್ತವಾಗಿರುವ ಪ್ರಾರಬ್ಧ ಕರ್ಮದ ಫಲದಿಂದುಂಟಾದ ಮಾದರಿ ಅಳಸಿ ಹೋಗುತ್ತದೆ, ಆಗ ಆತ ಕೇವಲ ವರ್ತಮಾನದಲ್ಲಿ ಬದುಕುತ್ತಾನೆ. ಭಾವೋದ್ವೇಗಕ್ಕೆ ಕಾರಣವಾಗುವ ಹಿಂದಿನ ಎಲ್ಲಾ ಘಟನೆಗಳು ಪ್ರಜ್ಞಾಪೂರ್ವಕವಾಗಿ ತಿಳಿಯಲ್ಪಡುವುದರಿಂದ ಅದನ್ನು ಮೀರಿ ಬೆಳೆಯುವುದಕ್ಕೂ ಹಾಗೂ ಮನಸ್ಸು ಯಾವುದಕ್ಕೂ ವಿಚಲಿತವಾಗದಂತಹ ಶಕ್ತಿಯನ್ನು ಜ್ಞಾನ ಕೊಡುತ್ತದೆ. ಹೀಗೆ ಜ್ಞಾನಾಗ್ನಿಯ ಸಹಾಯದಿಂದ ಮೃಗೀಯ ವರ್ತನೆಗಳು ಅಳಿದು ಮನುಷ್ಯನಾಗಿ ವರ್ತಮಾನದಲ್ಲಿ ಬದುಕಿ ಮುಂದಿನ ಯಾವುದೇ ಚಿಂತೆ ಇಲ್ಲದ ಕಾರಣ ಲೋಭಿಯಾಗದೆ ಕರ್ಮ ಬಂಧನದಿಂದ ಮುಕ್ತನಾಗುತ್ತಾನೆ. ಹರಿ ಓಂ.